ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಯಾರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಅವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ಉದಿತ ಪಾರ್ಶ್ವಕೋನಾಸನ ಹಾಗೆ ಉದಿತ ಪಾರ್ಶ್ವಕೋನಾಸನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಅದು ಹೇಗೆ ಮಾಡೋದು ಏನು ಅನ್ನೋದನ್ನು ನಿಮಗೆ ಸ್ವಲ್ಪ ಹೇಳ್ತೀನಿ, ಚಿತ್ರದ ಮುಖಾಂತರ ಕೂಡ ತೋರ್ತೀನಿ. ಅದರ ಆಗ್ತಕ್ಕಂಥ ಉಪಯೋಗಗಳು ಹೇಗೆ ಏನೇನು ಉಪಯೋಗ ಆಗುತ್ತೆ ಅದನ್ನು ಸ್ವಲ್ಪ ಹೇಳ್ತೀನಿ, ತುಂಬ ಪೂರ್ಣ ಹೇಳಿದ್ರೆ ನೋಡಿ. ಚಿತ್ರವನ್ನು ನೋಡಿ, ಉದಿತ ಪಾರ್ಶ್ವಕೋನಾಸನ ನೋಡಿ. ಉದಿತ ನೀಟ ನೋಡಿ, ಉದಿತ ಆಯಿತಾ. ಉದಿತ ಪಾರ್ಶ್ವಕೋನಾಸನ ಕಾಣಿಸ್ತಾ ಇದೆಯಾ? ಓಕೆ. ಇದು ಏನಿದು, ಇದರಿಂದ ಉಪಯೋಗವಂತ ಏನು ಅನ್ನೋದನ್ನು ಫಸ್ಟು ಒಂದು ತಿಳ್ಕೊಳ್ಳೋಣ, ಆಯಿತಾ. ಕಾಲ್ಗಿಣ್ಣು ಮತ್ತು ಮಂಡಿನ ಒಳಗೆ ಇದು ಉರುಪು ಕೊಡುತ್ತದೆ. ಮೀನುಖಂಡ ಮತ್ತು ತೊಡೆಗಳಿಗೆ ನ್ಯೂನತೆಗಳನ್ನು ಸರಿಪಡಿಸುತ್ತದೆ. ಅಲ್ಲದೆ ಎದೆ ವಿಸ್ತರಿಸುತ್ತದೆ. ಟೊಂಕದ ಸುತ್ತ ಮತ್ತು ವೃಷ್ಟಗಳಲ್ಲಿ ಶೇಖರಿಸಿದ ಕೊಬ್ಬಿನ ಭಾಗವನ್ನು ತಗ್ಗಿಸುತ್ತದೆ. ವಾತರೋಗದಿಂದ ಕೀಲು ನೋವು, ಸೊಂಟ ನೋವುಗಳು ಗುಣಪಡಿಸುತ್ತದೆ. ಇದರ ಜೊತೆಗೆ ನಮ್ಮ ಪರಿಸ್ನಾಯು ಸಂಕೋಚನ ಚಟುವಟಿಕೆಯನ್ನು ಹೆಚ್ಚಿಸಿ ಈ ಮೂಲಕ ನಮ್ಮ ನಿಷ್ಪ್ರಯೋಜಕ ವಸ್ತು ವಿಸರ್ಜನೆ ಸಹಾಯಕವಾಗುತ್ತದೆ ಅನ್ನೋದನ್ನು ಹೇಳ್ತೇನೆ, ಆಯಿತಾ. ನಿಮಗೆ ಉಪಯೋಗಗಳನ್ನು ತಿಳ್ಕೊಂಡಿದೆ ನೋಡಿ. ಉದಿತ ಪಾರ್ಶ್ವಕೋನಾಸನ. ಉದಿತ ಪಾರ್ಶ್ವಕೋನಾಸನ ಅಂದರೆ ನೋಡಿ, ಪಾರ್ಶ್ವ ಅಂದರೆ ಪಕ್ಕ ಅಂತ, ಕೋಣ ಅಂದರೆ ಮೂಲೆ ಅಂತ. ಪಾರ್ಶ್ವಕೋಣ ಅಂದರೆ ಬಡಾವಣೆಯ ಒಂದು ಆಸನದ ಭಂಗಿ. ಬಡಾವಣೆಯಲ್ಲಿ ಒಂದು ಆಸನದ ಭಂಗಿ, ಬಡಾವಣೆಯಲ್ಲಿ ಮೂಲೆ ಇರ್ತಲ್ಲ ಆ ಥರ ಆಸನದ ಭಂಗಿ. ಈಗ ಮಾಡಿ ತೋರ್ತೀನಿ ನಿಮಗೆ. ಆಮೇಲೆ ಒಂದು ತಿಳ್ಕೊಳ್ಳಿ, ಯಾವುದೇ ಆಸನ ಮಾಡಬೇಕಾದ್ರೂ ಕೂಡ ಬಲವಂತವಾಗಿ ಮಾಡೋಂಗಿಲ್ಲ. ಒಂದು ಜಂಪ್ ಮಾಡೋಕ್ಕಾದರೆ ಜಂಪ್ ಮಾಡ್ಬೋದು, ಇಲ್ಲಾಂದರೆ ಕಾಲನ್ನು ಹಾಗೆ ಸೈಡಿಗೆ ತೊಗೊಂಡೋಗಿ ನಿಲ್ಬೋದು. ಒಂದು ಯೋಗದಲ್ಲಿ ಏನು ಹೇಳ್ತದೆ ಅಂದರೆ, ಯಾವುದೇ ಬಲವಂತವಾಗಿ ಯಾವುದೇ ಆಸನ ನಮ್ಮ ದೇಹವನ್ನು ದಂಡಿಸೋಂಗಿಲ್ಲ. ಎಷ್ಟಕ್ಕೆ ನಮ್ಮದು ಬಾಡಿ ಬೆಂಡ್ ಆಗ್ತದೆ ಅಷ್ಟಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾಡಬೇಕು. ಸ್ವಲ್ಪನೇ ಆದರೆ ಸ್ವಲ್ಪನೇ ಬೆಂಡ್ ಆಗಬೇಕು, ಪೂರ್ತಿ ಬೆಂಡ್ ಆದರೆ ಪೂರ್ತಿ ಬೆಂಡ್. ಈಗ ಚಿಕ್ಕ ಮಕ್ಕಳಂದರೆ ಫ್ಲೆಕ್ಸಿಬಲ್ ಇರುತ್ತೆ, ಮಾಡ್ದವ್ರು ಎಲ್ಲ ಇರ್ತದೆ, ಕತ್ತು ಚೆನ್ನಾಗಿ ಬೆಂಡ್ ಆಗ್ತದೆ. ಈಗ ನಮ್ಮ ವಯಸ್ಸಾದವ್ರಿಗೆ ಏನಾಗ್ತದೆ ಅಂದರೆ ನಮಗೆ ಬೆಂಡ್ ಆಗಿರಲ್ಲ, ನಾವು ಪ್ರಯತ್ನ ಪಡಬಾರ್ದು. ಅದು ಎಷ್ಟು ಅನುಕೂಲ ಆಗ್ತದೆ ಅಷ್ಟೇ ನಾವು ಬೆಂಡನ್ನು ಮಾಡಬೇಕು. ಅದೇ ಥರ ನಾವು ಮಾಡಿದಾಗ ನಮ್ಗೆ ಅನುಕೂಲ ಆಗ್ತದೆ. ಜಾಸ್ತಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನೋವುಗಳು ಸ್ಟಾರ್ಟ್ ಆಗ್ತದೆ, ಆಯಿತಾ. ಇವತ್ತು ನೋಡೋಣ. ನೋಡಿ, ಫಸ್ಟು ಜಂಪ್ ಮಾಡ್ಬೋದು. ಬೇಕಾದ್ರೆ ಜಂಪ್ ಮಾಡೋಕ್ಕಾಗಿಲ್ಲ ಅಂದರೆ ನಿಧಾನಕ್ಕೆ ನೋಡಿ, ಕಾಲುಗಳನ್ನು ಥರ ನಿಧಾನಕ್ಕೆ ಮಾಡ್ಬೋದು. ನೋಡಿ ನಿಂತ್ಕೋಬೋದು. ಎಷ್ಟಾಗುತ್ತೋ ಅಷ್ಟು 3 ಇಂದ 4 ಅಡಿ ನಿಂತ್ಕೋಬೇಕು. ನೋಡಿ, ಕಾಲು ಸ್ಟ್ರೈಟ್ ನಿಂತ್ಕೋಬೇಕು, ಆಯಿತಾ. ನಿಧಾನಕ್ಕೆ ರೈಟ್ ಲೆಗ್ ಸ್ವಲ್ಪ ತಿರುಗಿಸಿ ನೋಡಿ. ಆ ರೈಟ್ ಲೆಗ್ ಪಕ್ಕದಲ್ಲೇ ಬಲ ಹ್ಯಾಂಡ್ ಅಂದರೆ ಬಲಗೈಯನ್ನು ಹಸ್ತವನ್ನು ಚಾಚಬೇಕು. ನೋಡಿ, ಚಾಚಿದ್ರೆ ನೋಡಿ, ಈ ಕೈಯನ್ನು ನೋಡಿ ಕಾಣಿಸಲ್ಲ, ಸ್ವಲ್ಪ ಚಾಚಿದಾಗ ನೋಡಿ ನಿಧಾನಕ್ಕೆ ಚಾಚ್ಕೊಂಡು ಈ ಕೈಯನ್ನು ಏನು ಮಾಡಬೇಕು, ನಮ್ಮ ಅಂದರೆ ಮುಂದಕ್ಕೆ ತೊಗೊಳ್ಬೇಕು. ನೋಡಿ, ನಾವು ಮೇಲೆ ನೋಡ್ತಾ ಇರಬೇಕು, ಆಮೇಲೆ ಅಂದರೆ ಮುಂದೆ ನೋಡಿ. ಈ ಇದರಲ್ಲೇ ನೀವು ಆಸನವನ್ನು 1 ನಿಮಿಷ ಮಾಡ್ಬೋದು, ಅರ್ಧ ನಿಮಿಷ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಒಂದು ಕೇಪಬಿಲಿಟಿ ಎಷ್ಟು ಶಕ್ತಿ ಇರ್ತದೆ, ನಿಲ್ಲಕ್ಕೆ ಶಕ್ತಿ ಇರ್ತದೆ ಅಷ್ಟು ನಿಲ್ಬೋದು. 1 2 3 4 5 6 7 8 7 6 5 4 3 ಕ್ಲೋಸ್ ಹೋಲ್ಡ್. ನಿಧಾನಕ್ಕೆ ಬರಬೇಕು. ನಿಧಾನಕ್ಕೆ ಬಂದು ನೋಡಿ, ಬೇಕಾದ್ರೆ ಜಂಪ್ ಮಾಡೋಕ್ಕಾಗಿಲ್ಲ ಅಂದರೆ ನಿಧಾನಕ್ಕೆ ಬಂದು ನಿಲ್ಬೋದು. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು. ಇದು ಪ್ರತಿ ಸರಿ ಬರ್ತದೆ ತಾಡಾಸನ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು, ಆಯಿತಾ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು. ಅದು ಒಂದು ಕಡೆ ಮಾಡಿದ್ವಿ, ರಿಲ್ಯಾಕ್ಸ್. ಹಾಗೆ ಇನ್ನೊಂದು ಭಾಗ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಜಂಪ್ ಮಾಡಿಕೊಂಡು ನಿಮ್ಮ ಕಾಲನ್ನು ಬೇಕಾದ್ರೆ ಇದು ಮಾಡಿ. ಪೂರ್ತಿ ಜಂಪ್ ಮಾಡ್ತಿದ್ರೆ ಪೂರ್ತಿ ಜಂಪ್ ಮಾಡ್ಬೋದು. ನೋಡಿದ ಸ್ಟ್ರೈಟ್ ಮಾಡಿದ್ರೆ ನೋಡಿ, ನಿಧಾನಕ್ಕೆ ಈಗ ಎಡಗಾಲನ್ನು ಸ್ವಲ್ಪ ಪಾದವನ್ನು ತಿರುಗಿಸಿ ನೋಡಿ, ಪಾದವನ್ನು ತಿರುಗಿಸಿ ಸ್ವಲ್ಪ ಈ ಕಡೆ ಬರ್ತೀವಿ, ನಿಮ್ಗೆ ಕಾಣಿಸಲ್ಲ ನೋಡಿ. ತಿರುಗಿಸಿ ನಿಧಾನಕ್ಕೆ ಎಡಗಾಲ ಹಸ್ತದ ಪಕ್ಕದಲ್ಲೇ ಎಡಗೈಯನ್ನು ಇಡಬೇಕು. ಇಟ್ಟರೆ
ಇಟ್ಟರೆ ನೋಡಿ ನಿಧಾನಕ್ಕೆ ಇಲ್ಲಿ ಇಟ್ಟರೆ ಹಾಗೆ ಇದೇ ಕೈಯನ್ನು ನಿಧಾನಕ್ಕೆ ತರಬೇಕು, ಮುಂದೆ ನೋಡ್ತಾ ಇರಬೇಕು, ಮುಂದೆ ನೋಡ್ತಾ ಇರಬೇಕು, ಮುಂದೆ ನೋಡ್ತಾ ನೋಡಿ ನಿಧಾನಕ್ಕೆ ಹತ್ರ ಕೈ ತಂದು ನಿಧಾನಕ್ಕೆ ನೋಡಬೇಕು. ರಿಲ್ಯಾಕ್ಸ್. 1 2 3 4 5 6 7 8 8 7 6 5 4 3 ಕ್ಲೋಸ್ ಹಾಲ್ಟ್. ರಿಲ್ಯಾಕ್ಸ್. ಮಾಡಬೇಕಾದ್ರೆ ಏನು ಗೊತ್ತಾ, ನಾನು ಕೌಂಟ್ ಹೇಳ್ತಾ ಇದ್ದೀನಿ, ನೀವೇನು ಮಾಡಬೇಕು, ಉಸಿರಾಟವನ್ನು ಗಮನಿಸಬೇಕು. ಉಸಿರಾಟವನ್ನು ಜಂಪ್ ಮಾಡಿ ಬರ್ಬೋದು, ಇಲ್ಲಾಂದರೆ ನಿಧಾನಕ್ಕೆ ಬರ್ಬೋದು. ನಿಧಾನಕ್ಕೆ ನೋಡಿ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ತಾಡಾಸನ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಯಾವುದೇ ಆಸನ ಮಾಡಬೇಕಾದ್ರೆ ನಿಧಾನಕ್ಕೆ ಆಸನದ ಭಂಗಿಯನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು. ತಾಡಾಸನ ನಿಂತ್ಕೊಂಡು ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ. ಥ್ಯಾಂಕ್ ಯು. ಈಗ ಇವತ್ತು ಈ ಆಸನವನ್ನು ಮುಗಿಸೋಣ. ಯಾರು ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದೀರಾ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ, ಇಲ್ಲಿವರೆಗೆ ಈ ಒಂದು ಯೋಗಾಸನದ ಭಂಗಿಯನ್ನು ನೋಡಿದಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.